ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ಒಂದು ಫ್ರೈಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಇನ್ನು ಇವತ್ತು ಕ್ರಿಸ್ಮಸ್ ಇತ್ತು ಅಂತ ಹೇಳ್ಬಿಟ್ಟು ಚಾರ್ವಿಕ್ ತುಂಬಾನೇ ಹಠ ಮಾಡ್ತಾ ಇದ್ದ. ನಾನು ಸಾಂತಾ ಡ್ರೆಸ್ ಹಾಕಬೇಕು ಮತ್ತೆ ಕ್ರಿಸ್ಮಸ್ ಟ್ರೀ ಡೆಕೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇನ್ನು ಚಿಕ್ಕು ಬೇಬಿನ ಇಟ್ಕೊಂಡಿದ್ದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ನು ಸ್ವಲ್ಪ ಹೊತ್ತು ಕನ್ವಿನ್ಸ್ ಮಾಡಿಬಿಟ್ಟು ಮಾಲ್ ಕರ್ಕೊಂಡೋದೆ. ನಿಯರ್ ಬೈ ಇರೋ ಹತ್ರ ಮಾಲನ್ನೇ ಕರ್ಕೊಂಡು ಹೋಗ್ಬಿಟ್ಟು ಅವನು ಒಂದು ಸ್ವಲ್ಪ ಹೊತ್ತು ವಿಡಿಯೋ ಗೇಮ್ಸು ಮತ್ತೆ ಕೆಲವೊಂದು ಗೇಮ್ಸ್ ಎಲ್ಲ ಆಟ ಆಡಿಸ್ಬಿಟ್ಟು ಮತ್ತೆ ಡೆವಿಲ್ ಹೋಸು ಆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಹಾಗೆ ಒಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಕೂಡ ಮಾಡೋದಿತ್ತು. ಬಟ್ ಚಿಕ್ಕು ಸೈಜ್ ಅಂತೂ ಸಿಗಲೇ ಇಲ್ಲ ನನಗೆ. ಸರಿ ಇನ್ನು ಯಾವುದೋ ಸಿಕ್ಕಿದ್ದು ಅಂತ ಹೇಳ್ಬಿಟ್ಟು ನೋಡಿದ್ವಿ, ಬಟ್ ಯಾವುದೂ ಸಿಗಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಒಂದು ಹಾಟ್ ಬಾಕ್ಸು ಆಫರಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಹಾಟ್ ಬಾಕ್ಸ್ನ ಮಾತ್ರ ತೊಗೊಂಬಂದ್ವಿ. ಇನ್ನು ನಮ್ಮ ಚಿಕ್ಕು ಬೇಬಿ ನೋಡಿ ಇಲ್ಲಿ ವಿಡಿಯೋಗೆ ಮಾಡ್ತಾ ಇದ್ರೆ ನಮ್ಮ ಅಣ್ಣನೇನೋ ಮಾಡ್ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ನು ತುಂಬಾನೇ ಹಠ ಮಾಡ್ತಾ ಇದ್ದೀನಿ ನಾನು ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಚಿಕ್ಕು ಬೇಬಿಗೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸು, ತುಂಬಾನೇ ಎಂಜಾಯ್ ಮಾಡ್ದ ಅವನು. ಇದೇನಪ್ಪ ಈ ಥರ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಅವ್ನು ನೋಡ್ಕೊಂಡೆ ಇದ್ದೋಗ್ಬಿಟ್ಟ. ಇನ್ನು ಅಲ್ಲಿಂದ ಬರ್ತಾ ಹಾಗೆ ಒಂದು ಸ್ವಲ್ಪ ಜ್ಯೂಸು ಮತ್ತು ಸ್ನ್ಯಾಕ್ಸ್ ತಿನ್ಕೊಂಬೇಡ ಅಂತ ಹೇಳ್ಬಿಟ್ಟು ಒಂದೆರಡು ಪ್ಲೇಟ್ ಪಾನಿಪುರಿ ಹಾಗೆ ಒಂದು ಮಸಾಲೆ ಪುರಿ ಪಾರ್ಸಲ್ ಕಟ್ಟಿರಿ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಜ್ಯೂಸ್ನ ಕೂಡ ತೊಗೊಂಡು ಅದನ್ನೆಲ್ಲ ಕುಡ್ಕೊಂಡು ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 6:30 ಆಗಿಬಿಟ್ಟಿತ್ತು. ಆ್ಯಂಡ್ ನಮ್ಮ ಚಿಕ್ಕು ಬೇಬಿ ಅಂತೂ ಈ ನಡುವೆ ಜ್ಯೂಸು ಬಿಡಲ್ಲ, ಏನು ಬಿಡಲ್ಲ, ನನಗೂ ಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಕುಡಿತಾ ಇರ್ತಾನೆ. ಇನ್ನು ಅಷ್ಟು ದೂರ ಹೋಗಿ ಏನಾದರೂ ತೊಗೊಂಡ್ಬಿಡ್ತಾ ಇದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಇದೊಂದು ಆಫರಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಹಾಟ್ ಬಾಕ್ಸ್ನ ತೊಗೊಂಡು ಬಂದ್ವಿ. ಇನ್ನು ನಮ್ಮ ಹಸ್ಬೆಂಡ್ಗೆ ತುಂಬಾ ಹೆಡ್ಡೇಕ್ ಇತ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ಆಯಿಲ್ ಮಸಾಜ್ ಮಾಡಿ ಬಿಗ್ ಬಾಸ್ ನೋಡ್ತಾ ಇವತ್ತಿನ ದಿನಾನ ಕಳೆದ್ವಿ. ತುಂಬಾ ಚೆನ್ನಾಗಿತ್ತು.